ಯಾರಿಗ್ರಿ ಸಾಲುತ್ತೆ ಸಂಬಳ? ತಿಂಗಳು 15ನೇ ತಾರೀಕು ಬರೋ ಅಷ್ಟೊತ್ತಿಗೆ ದುಡ್ದಿದ್ದೆಲ್ಲ ಅಷ್ಟು ದುಡ್ಡು ಖಾಲಿಯಾಗಿ ಮುಂದೆ ಹೆಂಗೆ ಅಂತ ಯೋಚನೆ ಮಾಡ್ತಿರ್ತಾರೆ ತುಂಬ ಜನ. ಮಗ ಒಂದು 200, ಮಗ ಒಂದು 500, 1000 ರೂಪಾಯಿ ಇದ್ರೆ ಕಳಿಸು, ನೆಕ್ಸ್ಟ್ ಮಂತ್ ಸಂಬಳ ಬಂದ ತಕ್ಷಣ ಕೊಡ್ತೀನಿ ಅಂತ ಹೇಳ್ತಿರ್ತಾರೆ. ಬೆಂಗಳೂರಲ್ಲಿ ಒಂದು ಐಡಿಯಲ್ ಆಗಿ ಜೀವನ ನಡೆಸಬೇಕು ಅಂದರೆ ಎಷ್ಟು ಸಂಪಾದನೆ ಇರಬೇಕು ಅಂತ ಬೆಂಗಳೂರು ನಗರವಾಸಿಗಳನ್ನೇ ನಾವು ಕೇಳೋಣ ಅಂತ ಬಂದ್ವಿ. ನೆಮ್ಮದಿಯಾಗಿ ಅಂದರೆ 20,000 ಸರ್. ಏನು ಟೆನ್ಷನ್ ಏನು ಕತೆಗಿತ್ತಲ್ಲ ಅಂದರೆ ಫ್ಯಾಮಿಲಿ ನೋಡ್ಕೊಂಡು ನಂದಾಯ್ತು, ನನ್ನ ಫ್ಯಾಮಿಲಿ ಆಯಿತು ಅಂದರೆ 20,000, ನಂದಾಯಿತು ಫ್ರೆಂಡ್ಸ್ ಅಂತ ಆಯಿತು ಅಂತಂದರೆ 30,000, ನಂದಾಯಿತು ಗರ್ಲ್ ಫ್ರೆಂಡ್ ಅಂದರೆ 50,000, ನನ್ನ ಶೋಕಿಗೆ ಅಂತ ಮಾಡಿದ್ರೆ 1 ಲಕ್ಷ ಬೇಕು ಆ ಥರ. 1 ಲಕ್ಷ ಇದ್ರೆ ಆ್ಯಕ್ಚುಲಿ ವೆರಿ ಬೆಟರ್. ಕಷ್ಟ ಬಿದ್ದು ದುಡಿಯೋರಿಗೆ ಅದೆಲ್ಲ ಗೊತ್ತಾಗಲ್ಲ. ಯಾರ್ಯಾರ್ದೋ ದುಡ್ಡು ತಗೊಂಡು ಶೋಕಿ ಮಾಡೋರಿಗೆ ಅವ್ರಿಗೆ ಗೊತ್ತಾಯ್ತದೆ ಅಷ್ಟೇ. ನೀವು ಹುಟ್ಟಿಸಿದೀವಿ, ನೀವು ಮಾಡ್ಕೊಳ್ಳಿ, ನೀವು ಬೆಳ್ಕೊಳ್ಳಿ ಅಂತ ಅಷ್ಟೇ. ಬೆಂಗಳೂರಲ್ಲಿ ಎಷ್ಟು ಕೊಟ್ಟರು ಕಮ್ಮಿನೇ. ಎಷ್ಟಾರು ಕೊಡಿ, ಲಕ್ಷ ಕೊಡಿ, ಸಾಲಲ್ಲ. ನೀನು 1 ಕೋಟಿ ತೊಗೊಳ್ತಾ ಇದ್ರೂ ಕೂಡ ಆಗಲ್ಲ ಅದು. ಏನಕ್ಕಂತ ಹೇಳಿದ್ರೆ ಬೆಂಗಳೂರು ಅಷ್ಟು ಎಕ್ಸ್ಪೆನ್ಸಿವ್. ನೀವು ಒಂದು ಕಡೆ ಶಾಪಿಂಗ್ ಅಂತ ಹೋದ್ರು 30,000 ಆಗುತ್ತೆ, ಮೂವಿಗೆ ಅಂತ ಹೋದ್ರೂ 500,000 ರೂಪೀಸ್ ಆಗುತ್ತೆ, ಒಂದು ಸ್ನ್ಯಾಕ್ಸ್ ಮೂವಿ ಒಳಗೆ ಸ್ನ್ಯಾಕ್ಸ್ ತಿನ್ನೋಕೆ ಹೋದ್ರೂ 1,000 ರೂಪಾಯಿ ಆಗುತ್ತೆ, ಫ್ಯಾಮಿಲಿ ನಡ್ಸೋಕ್ಕಾಗತ್ತೆ, ರೆಂಟ್ ಕೊಡಬೇಕಾಗತ್ತೆ. ಬೆಂಗಳೂರು ಇಂಪಾಸಿಬಲ್ ಸರ್. ಬಟ್ ಬೆಂಗಳೂರು ಬಂದವರೆಲ್ಲ ಬದುಕೋಕ್ಕೆ ಏನೇನು ಬೇಕೋ ಎಲ್ಲ ಕಲ್ತ್ಬಿಡ್ತಾರೆ. ಅಂದರೆ ಯಾವ ರೀತಿ ಸರ್? ಬೆಂಗಳೂರಲ್ಲಿ ಕೆಲಸ ಇದು ಮಾಡೋಕ್ಕೆ ಬರೋಣ ಅನ್ನೋ ಇಲ್ವೇ ಇಲ್ಲ. ಬಂದರೆ ಅದೇ ಕಲ್ಸ್ಕೊಟ್ಬಿಡೋದು ಬೆಂಗಳೂರು. ಅದು ಬೆಂಗಳೂರು ಅಂತ ಹೇಳೋದು. ಒಬ್ಬ ತರಕಾರಿ ಮಾಡೋಕ್ಕೆ ಬಂದವನು ಒಂದು ಬಿಲ್ಡಿಂಗ್ ಕಟ್ಟಿರ್ತಾರೆ, ಅದು ಅವ್ರ ಕೇಪಬಿಲಿಟಿ. ಬೆಂಗಳೂರಿಗೆ ಬೆಳೆಸ್ಬಿಡ್ತಾವ. ಅದು ಬೆಂಗಳೂರು ಜನ. ನಮ್ಮ ಬೆಂಗಳೂರು. ಕನ್ನಡ ಬರುತ್ತಲ್ಲ? ಬರುತ್ತೆ ಮ್ಯಾಮ್, ಬೆಂಗಳೂರಲ್ಲಿ ಎಷ್ಟು ವರ್ಷದಿಂದ ಇದ್ದೀರಾ? 2 year ಬಟ್ ಈಜಿ ಲ್ಯಾಂಗ್ವೇಜ್ ಆ್ಯಂಡ್ ಸಬ್ ಲೋಕ್ ಅಚ್ಚೆ यहाँ के. ಎಲ್ಲರಿಗೂ ಚೆನ್ನಾಗಿದೆ, ಸೊ ಎಕ್ಸಿಸ್ಟ್ ಆಗಿದೆ ಇವಾಗ. ಸಿಂಗಲ್ ಬ್ಯಾಚುಲರ್ಗೆ ಅರೌಂಡ್ 30 ಇಟ್ಸ್ ಓಕೆ, ಬಟ್ ಮ್ಯಾರಿಡ್ ಓನ್ಗೆ 40 above ಐ ಥಿಂಕ್ ಬೆಟರ್. ಬ್ಯಾಚುಲರ್ಗೆ 30 ಇಟ್ಸ್ ಫೈನ್. ಬೆಂಗಳೂರಲ್ಲಿ ಎಕ್ಸಿಸ್ಟ್ ಆಗೋಕ್ಕೆ ಈಸಿ. ಕನ್ನಡ ಲ್ಯಾಂಗ್ವೇಜ್ ಆ್ಯಕ್ಚುಲಿ ನಮ್ಮ ಪ್ರಕಾರ ಈಸಿ ಲ್ಯಾಂಗ್ವೇಜ್ ಬೇರೆಯಿಂದ. ಸೊ ಖುಷಿ ಬರುತ್ತೆ ನನಗೆ ಈಸಿಯಲ್ಲಿ ನಾನು ಇಲ್ಲಿ ಎಕ್ಸಿಸ್ಟ್ ಆಗಿದ್ದೀನಿ. ಸೊ ಜಸ್ಟ್ ಬೇರೆ ಕಡೆಯಿಂದ ಬೆಸ್ಟ್ ಬೆಂಗಳೂರು. ಒಬ್ಬರು ದುಡಿದ್ರೆ ಒಬ್ಬರೇ ಜೀವನ ಮಾಡೋಕ್ಕಾಗೋದು. ಮನೇಲಿ 3 ಜನ 4 ಜನ ಇದ್ರೆ ಜೀವನ ಮಾಡೋದು ಕಷ್ಟನೇ. ನನ್ನ ಪ್ರಕಾರ ಒಬ್ಬ 1,000 ಸಂಪಾದನೆ ಮಾಡಿದ್ರೆ ಒಂದು ಲೈಫ್ ಲೀಡ್ ಮಾಡ್ಬೋದು. ದಿನಕ್ಕೆ 1,000, ದಿನಕ್ಕೆ 1,000 ಎಲ್ಲ ಅಂದರೆ ಅರ್ನಿಂಗ್ಸು. ಬೇರೆಯವ್ರದ್ದು ಅಂದರೆ ಅಮ್ಮ ಅಪ್ಪ ಮಕ್ಕಳು ಸಾಕಬೇಕು ಅಂದರೆ 1.5 ಅವ್ರಿಗೂ ರೀಚ್ ಮಾಡಲೇಬೇಕಾಗ ಸರ್. ಅಷ್ಟು ಕಡಿಮೆ ಅಂತ ಮಾಡಿದ್ರೆ ಲೈಫ್ ಲೀಡ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ರೆಂಟೇ ಏನಿಲ್ಲ ಅಂದರೆ ಮಿನಿಮಮ್ ಸಿಂಗಲ್ ಬೆಡ್ರೂಮ್ ನೋಡ್ತೀವಿ ಅಂದರೆ 7,000 ರೂಪಾಯಿ ಕಡಿಮೆ ಯಾವುದೂ ಇಲ್ಲ. 7,000 ರೂಪಾಯಿ ಕಡಿಮೆ ಯಾವುದೂ ಇಲ್ಲ. ಕೇಬಲ್ ಬಿಲ್ಲು, ಗ್ಯಾಸು, ಆಮೇಲೆ ರೇಷನ್ನು, ಇದೆಲ್ಲ ಮೇಂಟೈನ್ ಮಾಡಬೇಕು ಅಂದರೆ ತಿಂಗಳಿಗೆ ಏನಿಲ್ಲ ಅಂದರೆ ಅವನಿಗೆ 25 to 30 ಬೇಕೇ ಬೇಕು. ಮಿನಿಮಮ್ ತಿಂಗಳಿಗೆ ಒಂದು 50K ಇಂದ 70K ಗಂಟ ಬರ್ಬೋದು. ಮನೆಯಿಂದ ಸ್ವಲ್ಪ ಸಪೋರ್ಟ್ ಇದ್ದರೆ 40K ಅಲ್ಲೂ ನಮ್ಮ ಡ್ರೀಮ್ಸ್ ಏನಿದೆ ನಾವು ಮಾಡ್ಕೊಂಡು, ಇವಾಗ ನಮ್ಮ ಡ್ರೀಮ್ ಬೈಕ್ ಅಂತ ಇರುತ್ತೆ, ಡ್ರೀಮ್ ಕಾರ್ ಅಂತ ಇರುತ್ತೆ, ಅದನ್ನೆಲ್ಲ ತೊಗೊಂಡು ಲೀಡ್ ಮಾಡ್ಕೊಂಡು ಹೋಗ್ಬೇಕಂದ್ರೆ ಲಕ್ಷಾಂತರ ರೂಪಾಯಿ ಬಂದರೂ ಸಾಲಲ್ಲ ನಮಗೆ. ಆದ್ರೂ ಏನೋ ಒಂದು ನಾವು ಲೈಫ್ನ ಲೀಡ್ ಮಾಡ್ಬೇಕಂದ್ರೆ 40K ಇದ್ರೆ ಸಾಕು ಬ್ರೋ. 100 ರೂಪಾಯಿನೂ ಸಾಕು, 500 ರೂಪಾಯಿನೂ ಅದು ಹೇಳ್ತಾ ಇಲ್ವಲ್ಲ. ಹೆಂಗೆ ಬೇಕಾದ್ರೂ ಬದುಕೋಬೋದು. ಇವಾಗ ಮಿನಿಮಮ್ ಅಂದ್ರೆ ಒಂದು 500 ರೂಪಾಯಿ ಇದ್ಬೇಕು. ದಿನಕ್ಕೆ ಒಂದು 500 ರೂಪಾಯಿ. 500 ರೂಪಾಯಿ ಇದ್ದರೆ ಒಂದು ಫ್ಯಾಮ್ಲಿ ಹೆಂಗಾರು ನಡ್ಸ್ಕೋಬೋದು. ಒಬ್ಬನೇ ಬದುಕಬೇಕಾದ್ರೆ 100 ರೂಪಾಯಿ ಸಾಕು ಅಷ್ಟೇ. ಅದು ಅವನು ಒಂದು ಲೈಫ್ ಟೈಪ್. ನಾನು ಹಂಗಿರಬೇಕು, ಜಿಂದಾಗಿರಬೇಕು, ಕುಡಿಬೇಕು, ತಿನ್ಬೇಕಾದ್ರೆ 1,000 ರೂಪಾಯಿ ಆದರೆ ಅದು ಆಗೋದಿಲ್ಲ. ಇವಾಗ ನಾನು 1 ರೂಪಾಯಿ ಕಷ್ಟ ಬಿದ್ದು ಸ್ವಂತ ಸೈಟ್ ತೊಗೊಂಡು ಮನೆ ಕಟ್ಕೊಂಡಿದ್ದೀನಿ. ಯಾವಾಗ ಕಷ್ಟ ಬಿದ್ದು ನಾನು ಸೋಡಾ ವ್ಯಾಪಾರ ಮಾಡಿದಾಗ 1 ರೂಪಾಯಿ 2 ರೂಪಾಯಿ ಪ್ರತಿಯೊಂದು ಕೆಲಸ ಮಾಡಿದೆ. ಲಾರ್ಜಲ್ಲಿ ಮಾಡಿದೆ, BBMP ಮಾಡಿದೆ, ಹೆಲ್ತ್ ಡಿಪಾರ್ಟ್ಮೆಂಟ್. ಕಷ್ಟಕ್ಕೆ ನಾವೇನು ಕುಡಿಯೋದು ನಮಗೇನಿಲ್ಲ. ಕುಡಿತೀವಿ, ತಿಂತೀವಿ, ಅದಲ್ಲ ಲೈಫ್ ಸ್ಟೈಲ್ ನಾವು ಇಡಬೇಕು. ಅದು ನಿಯತ್ತಾಗಿದ್ದರೆ ಕರ್ನಾಟಕ ಯಾರನ್ನೂ ಕೈ ಬಿಡೋದೇ ಇಲ್ಲ ಅಂತ ನನ್ನ ಮನಸ್ಸಾಕ್ಷಿ. ಜೀವನದಲ್ಲಿ ನಾವು 30,000 ತಗೊಂಡ್ರು ಸಾಲಲ್ಲ. ಇವತ್ತಿನ ಒಂದು ಜನ್ರೇಷನಲ್ಲಿ ಒಂದು 10 ರೂಪಾಯಿನೂ ಸಹ ಉಳ್ಸೋಕ್ಕಾಗಲ್ಲ. ಒಂದು ಮನೆ ಬಾಡಿಗೆ ಇವತ್ತು ಒಂದು 10,000 ಕಡಿಮೆ ಎಲ್ಲೂ ಸಿಗೋಲ್ಲ. ನಾವು ಹೈಫೈಯಾಗಿರಬೇಕು ಅಂದರೆ ಒಂದು 10,000 ಮನೆ ಬಾಡಿಗೆ, ಮತ್ತು ವಾಟ್ರ್ ಬಿಲ್ಲು, ಕರೆಂಟ್ ಬಿಲ್ಲು, ಮತ್ತು ಟ್ಯಾಕ್ಸು, ಇನ್ಕಮ್ ಟ್ಯಾಕ್ಸು, ಹಾಳು ಮೂಳು ಅಂತೆಲ್ಲ ಹೆಚ್ಚು ಕಡಿಮೆ ಹೋದ್ರೂ ಒಂದು 20,000 ರೂಪಾಯಿ ಹೋದ್ರೂ ಒಂದು 10,000 ರೂಪಾಯಿ ಉಳಿತಾಯ ಅಂತ ಮಾಡ್ಬೋದು. ನಾರ್ಮಲ್ ಲೈಫ್ ಮಾಡಬೇಕಂದ್ರೆ ಒಂದು 25,000 ಅಂತೂ ಬೇಕೇ ಬೇಕು ಸರ್. ಅದಕ್ಕಿಂತ ಕಡಿಮೆ ಅಂದರೆ ಕಷ್ಟನೇ. 1 ಲಕ್ಷ ಇದ್ರೆ ಆ್ಯಕ್ಚುಲಿ ವೆರಿ ಬೆಟರ್. ನೀವು ನೆಮ್ಮದಿಯಾಗಿ ಜೀವನ ನಡೆಸ್ಕೊಂಡು ಒಂದು ಹೆಕ್ಟಿಕ್ ಜೀವನ ಇಲ್ಲದೆ ನಡೆಸಬೇಕು ಅಂದರೆ 1 lakh ಆರ್ ಮೋರ್ ದ್ಯಾನ್ 1 lakh. ಅದು ಬಿಟ್ಟು ನೀವು 50,000 ಒಳಗೆ ನೀವು ಆರಾಮಾಗಿ ಆ್ಯಶ್ ಮಾಡ್ಕೊಂಡು ದುಡಿತೀರಾ ಅಂದರೆ ಖಂಡಿತವಾಗ್ಲೂ ಆಗೋದೇ ಇಲ್ಲ. ಬೆಂಗಳೂರು ಎಕ್ಸ್ಪೆನ್ಸಸ್ ನಿಮ್ಗೆ ಗೊತ್ತೇ ಇದೆ. ಒಂದು ಬಟ್ಟೆ ತೊಗೋಬೇಕಾದ್ರೆ 1,000 ಖರ್ಚು ಮಾಡಬೇಕು. ಆಮೇಲೆ ಒಂದು ಲಕ್ಸುರಿಯಸ್ ಲೈಫ್ ಬೇಕು ಅಂದರೆ ಗೊತ್ತು, ಬೆಂಗಳೂರಲ್ಲಿ ಮೋರ್ ದೆನ್ 1 ಬೇಕೇ ಬೇಕು. ನಾರ್ಮಲಿ ಎಲ್ಲರೂ ಸ್ಯಾಲ್ರಿ ಬಂದಿದ್ದ ತಕ್ಷಣವೇ ಎಲ್ಲ ಏನೋ ಫ್ರೆಂಡ್ಸಿಗೆ ಟ್ರೀಟ್ ಕೊಡೋದಾಗಿರ್ಬೋದು, ಬಟ್ಟೆ ಗಿಟ್ಟ ಎಲ್ಲ ತೊಗೊಳೋದಾಗಿರ್ಬೋದು, ಅದನ್ನು ಸ್ವಲ್ಪ ಕಡಿಮೆ ಮಾಡಬೇಕು ಅಂತ ನಾನು ಹೇಳ್ತೀನಿ. ಫಸ್ಟ್ ನಿಮ್ಮ ನೀಡ್ಸು
ಫಸ್ಟ್ ಮನೆ ಬಾಡಿಗೆ ಕಟ್ಟೋದಾಗಿರಬೇಕು, ರೇಷನ್ ತಂದು ಇಟ್ಕೊಂಡ್ಬಿಡೋದು, ನೆಸೆಸಿಟಿ ತಕ್ಷಣಕ್ಕೆ ಏನು ಬೇಕೋ ಅದು ತೊಗೊಬಂದು ಇಟ್ಕೋಬೇಕು. ಆಮೇಲೆ ಸ್ಯಾಲ್ರಿ ಬಂದಿದ್ದ ತಕ್ಷಣವೇ ಒಂದು 5,000 ಒಂದು ಅಟ್ಲೀಸ್ಟ್ 1,000 2,000 ರೂಪಾಯಿ ಎಲ್ಲಾದರೂ ಬ್ಯಾಂಕಿಗೋ ಪೋಸ್ಟ್ ಆಫೀಸ್ಗೆ ಹಾಕಿ ಬಿಟ್ಬಿಡಬೇಕು. ಸೊ ಅಟ್ಲೀಸ್ಟ್ ನಿಮ್ಗೆ ಮಂತ್ಲಿ ಬಂದು ಹೆಚ್ಚಾಗ್ತಾ ಹೋಗುತ್ತೆ, ನಿಮಗೂ ಅಷ್ಟು ಹೆಕ್ಟಿಕ್ ಆಗೋದು ಇಲ್ಲ ಅಷ್ಟೇ.